ನಿನ್ನೆ ಸಿಎಂ ಭೇಟಿಯಾದ ಬಳಿಕ ಇಂದು ದಾವಣಗೆರೆಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ ವಿನಯ್ ಕುಮಾರ್ ಮುಖಂಡರ ಹಾಗೂ ಕಾರ್ಯಕರ್ತರ ಅಭಿಪ್ರಾಯ ಸಭೆ ನಡೆಸಿ ದಿಟ್ಟ ನಿರ್ಧಾರ ಕೈಗೆತ್ತಿಕೊಂಡ ವಿನಯ್ ಕುಮಾರ್. ಯಾವುದೇ ಒತ್ತಡಕ್ಕೂ ಮಣಿಯದೆ ಸ್ಪರ್ಧಿಸಲಿರುವ ವಿನಯ್ ಕುಮಾರ್. ಒಂದೇ ಮನೆಯಲ್ಲಿ ಎರಡು ಪ್ರಭಾವಿ ನಾಯಕರಿದ್ದರೂ ಕಾರ್ಯಕರ್ತರಿಗೆ ಅವಕಾಶವಿಲ್ಲದ ಕಾರಣ ಅಹಿಂದ ನಾಯಕ ವಿನಯ್ ಕುಮಾರ್ ತಡೆತಟ್ಟಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ನಿಲ್ಲುವುದು ಖಚಿತ ಎಂದು ಸ್ಪಷ್ಟಪಡಿಸಿದರು. ದಾವಣಗೆರೆ ರಾಜಕೀಯದಲ್ಲಿ ಸಂಚಲನ ಮೂಡಿಸಲಿರುವ ವಿನಯ್ ಕುಮಾರ್ ನಿರ್ಧಾರ. ನಿಮಗೆ ಇಷ್ಟೊಂದ ಟಿಕೆಟ್ ಸಿಕ್ಕಿದ್ರೆ ಈಗಲೂ ಕೂಡ ನನಗೆ ಕೊಡ್ರಿ. ನೇರವಾಗಿ ಹೇಳ್ತೀನಿ ಅವರಿಗೆ, ದಾವಣಗೆರೆ 75-80% ಏನು ಒಂದು ಅಹಿಂದ ಜನಸಂಖ್ಯೆ ಇದೆ, ಅಹಿಂದ ಮತದಾರರಿದ್ದಾರೆ. ಅವರೆಲ್ಲ ಪ್ರೀತಿ ವಿಶ್ವಾಸ ಗಳಿಸೋದಕ್ಕೆ ಈಗಲೂ ಕೂಡ ಒಳ್ಳೆ ಅವಕಾಶ ಇದೆ. ಈಗಲೂ ಮಾಡ್ಕೊಡಿ ಅಂತ ಹೇಳಿದ್ರೆ ಅವ್ರು ಆಕ್ಚುಲಿ ಯೋಚನೆ ಮಾಡಿದ್ರು. ಅವರು ಇಲ್ಲ ಅಂತ ಹೇಳಿದ್ರು, ಯೋಚನೆ ಮಾಡಿದ್ರು. ಆಯ್ತು ನೋಡೋಣ ಮಾತಾಡ್ತೀನಿ ಅಂದ್ರು. ಅದು ನಿಜ ಹೇಳಿದ್ರು ಸುಳ್ಳು ಹೇಳಿದ್ರು ಸೆಕೆಂಡ್ರಿ. ಅವ್ರು ಯೋಚನೆ ಮಾಡಿದ್ರು. ಅವರು ನನಗನ್ಸೋದು ಏನಂತಂದ್ರೆ ಅವರಲ್ಲೂ ಕೂಡ ಮಾನವೀಯತೆ ಈಗಲೂ ಇದೆ. ಇಲ್ಲ ಅಂದ್ರೆ ಈಗ ಉದ್ಯೋಗರ ಕಾಳಜಿ ಇದ್ದೇ ಇರ್ತದೆ, ಯಾರು ಕೂಡ ಕೆಟ್ಟವರಲ್ಲ. ಎಲ್ಲ ಒಂದ್ ಕಡೆ ಅನಿಸ್ತಾ ಇದೆ ನಮಗೂ ಸಿಗ್ಬೋದಿರೋ ಡೀಪ್ ಆಫ್ ಅಂತ. ಆದ್ರೆ ಆಸೆ ಬೇಡ, ನಾನು ಪ್ರತಿ ಕ್ಷಣ ಪ್ರಯತ್ನ ಮಾಡೋಂತ ಗೊತ್ತಿದ್ದೀನಿ. ಹಂಗಾಗಿ ಅವಕಾಶ ಸಿಕ್ಕಾಗೆಲ್ಲ ಪ್ರಯತ್ನ ಮಾಡಿದ್ದೀನಿ. ಅವ್ರ ಹತ್ರ ಮಾಡಿದ್ದೀನಿ. ಅದನ್ನ ನಕಾರಾತ್ಮಕವಾಗಿ ಸ್ಪಂದಿಸಿಲ್ಲ. ಅವರು ಹೇಳಿದ್ರು ನೋಡೋಣ ಸಿಎಂ ಹತ್ರ ಮಾತಾಡೋಣ, DSM ಹತ್ರ ಮಾತಾಡೋಣ ಅಂತ ಒಂದು ಮಾತು ಹೇಳಿದ್ರು. ನೀವು ಪತ್ರಗಾರ ಬಂದಿದ್ರು ಈ ಮಾತನ್ನು ಘೋಷಣೆ ಮಾಡಿದ್ರು, ಕೇಳಬಹುದು ಹೇಳಿದ್ದಾರೆ. ಹಾಗಾಗಿ ಇಷ್ಟೊಂದು ಜನ ಲೀಡರ್ಸ್ ಬಂದಿದ್ದೀರಿ, ಎಲ್ಲಾ ಕಡೆಯಿಂದ ಬಂದಿದ್ದೀರಿ, ಎಲ್ಲಾ ಕ್ಷೇತ್ರಗಳಿಂದ ಬಂದಿದ್ದೀರಿ. ನಿಮ್ಮೆಲ್ಲರ ಪರವಾಗಿ ಪಬ್ಲಿಕ್ ಆಗಿ ಈಗಲೂ ಹೇಳ್ತೀನಿ, ದಾವಣಗೆರೆ ಬದಲಾಯಿಸಿ ವಿನಯ್ ಕುಮಾರ್ ಕೊಡಿಯುತ್ತದೆ. ಈಗಲೂ ಕೊಟ್ಟು 2-3 ಲಕ್ಷ ಲೀಡರ್ ಗೆದ್ದು ಇವತ್ತು ಪಾರ್ಲಿಮೆಂಟ್ಗೆ ಹೋಗಿ ಕೇವಲ ನಮ್ಮ ದಾವಣಗೆರೆ ಕ್ಷೇತ್ರ ಬಲಪಡಿಸೋದಲ್ಲ, ಕಾಂಗ್ರೆಸ್ ಪಕ್ಷನೇ ಕೂಡ ಬಲಪಡಿಸೋದ್ರಿಂದ ಇದು ವಾಸ್ತವ. ಎರಡನೇದು ಅದು ಆಗಲ್ಲ, ನಾವು ಏನೋ ಒಂದು ಮುಂದೆ ಹೆಜ್ಜೆ ಇಟ್ಟಾಗ ಆಗಲ್ಲ ಅಂತಂದ್ರೆ ಪ್ಲಾನ್ ಬಿ ರೆಡಿ ಮಾಡಬೇಕು. ನಾವು ಇಷ್ಟೊಂದಿಂದ ಮಾತಾಡಿದ್ವಿ, ಹೇಮಣ್ಣವರು ಎಷ್ಟು ಜನ ಎಲ್ಲರೂ ಕೇಳ್ಕೊಂಡಿವಿ. ನಾವು ತುಂಬಾ ಅವರ ಅನುಭವದ ಮೇರೆಗೆ ಒಳ್ಳೆ ಮಾರ್ಗದರ್ಶನ ಕೊಟ್ಟಿಲ್ಲ ನಮಗೆ. ನಾವು ಇವತ್ತು ವೈಯಕ್ತಿಕವಾಗಿ ಇದನ್ನ ತಗೊಂಡು ಒಂದು ಸ್ವಾಭಿಮಾನದ ವಿಚಾರ ತಗೊಂಡು ನಮ್ಮ ಊರಲ್ಲಿ ನಮ್ಮ ವಾರ್ಡಲ್ಲಿ ಇವತ್ತು ನಾವು ನನಗೆ ಒಂದು ಧರ್ಮ ಸಂಕಟ ಅಥವಾ ಎಥಿಕಲ್ ಡೈಲೆಮಾ ಅನ್ನೋದಿತ್ತು. ಇವಾಗ ನಾನು ಒಂದು ರೀತಿಯಲ್ಲಿ ಆರಾಧಿಸುವ, ತುಂಬಾ ಗೌರವಿಸುವ ನಾಯಕರು ಅಂತಂದ್ರೆ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು. ನಿನ್ನೆ ಅವರು ಕೂಡ ಕರೆದ್ರು, ಮಾತಾಡಿದ್ರು. ಅವ್ರು ಹೇಳಿದ್ರು, ನೀನು ನೋಡಪ್ಪ ಎಲೆಕ್ಷನ್ ಮಾಡೋದು ಕಷ್ಟ ಆಗ್ತದೆ, ಪಕ್ಷೇತರ ನಿಂತು ಗೆಲ್ಲೋದು ಸುಲಭ ಅಲ್ಲ ಅಂತಂದು ಒಂದು ಕಿವಿ ಮಾತು ಹೇಳಿದ್ರು. ಅವ್ರದ್ದು ಕೂಡ ಉದಾಹರಣೆ ಕೊಟ್ಟರು. ಅವರು ಕೂಡ 2 ಎಲೆಕ್ಷನ್ ನಿಂತಿದ್ರು, ಪಕ್ಷೇತರ ಆಗಿ ಗೆದ್ದಿರಲಿಲ್ಲ. ತುಂಬಾ ಹಣ ಖರ್ಚಾಗ್ತದೆ. ಅವರಲ್ಲಿ ಒಂದು ಕಾಳಜಿ ಇದೆ. ಅವರು ಯಾವಾಗಲೂ ಸಾಮಾಜಿಕ ಕಳಕಳಿ ಇರುವಂತ ವ್ಯಕ್ತಿ. ನನಗೆ ನನ್ನ ಮೇಲೆ ಒಂದು ವೈಯಕ್ತಿಕ ಕಳಕಳಿ ಇದೆ. ಇಲ್ಲಿ ಹುಡುಗ ಈ ಎಲೆಕ್ಷನ್ಗೆ ನಿಂತು ಹಾಳಾಗೋಗ್ಬಿಡ್ತಾನೋ, ಫೈನಾನ್ಷಿಯಲಿ ಇರ್ಬೋದು ಅಥವಾ ರಾಜಕೀಯವಾಗಿ ಒಂದು ಕಳಕಳಿ ಇದೆ. ಅದು ಕೂಡ ನಾನು ಗಮನದಲ್ಲಿ ಇಟ್ಕೊಂಡಿದ್ದೆ. ಹಾಗೆ ನಮ್ಮ ಸಮಾಜದ ಗುರುಗಳು ಅವರು ಕೂಡ ಒಂದು ಕಳಕಳಿ ವ್ಯಕ್ತಪಡಿಸಿದ್ದಾರೆ. ಇವತ್ತು ಈ ರೀತಿ ಎಲೆಕ್ಷನ್ ಆದ್ರೆ ಮುಂದೇನಾದ್ರೂ ಅನಾಹುತ ಆಗ್ಬೋದು ವೈಯಕ್ತಿಕವಾಗಿ ಅಥವಾ ಸಮಾಜದಲ್ಲಿ ಅನ್ನೋ ಅವರವರ ಅಭಿಪ್ರಾಯ ತಿಳಿಸಿದರು. ಸನ್ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಮಲ್ಲಣ್ಣವರು ತುಂಬಾ ಪ್ರೀತಿಯಿಂದ ನಡೆಸ್ಕೊಂಡಿದ್ದಾರೆ. ಅವರು 2 ಸರಿ ಭೇಟಿಯಾಗಿದ್ದೀನಿ. ತುಂಬಾ ಪ್ರೀತಿಯಿಂದ ಮಾತಾಡಿದ್ರು, ತುಂಬಾ ತಾಳ್ಮೆಯಿಂದ, ಸಂಯಮದಿಂದ ಹಲವಾರು ಎಕ್ಸ್ಚೇಂಜ್ ಆಯಿತು. ಅವರಿಗೆ ನಾನು ಕೇಳಿದೆ, ಈಗಲೂ ಸರ್ ಕಾಲ ಮಿಂಚಿಲ್ಲ, ದಯವಿಟ್ಟು ಒಂದು ಅವಕಾಶ ಮಾಡಿಕೊಡಿ. ನಾನು ಇಲ್ಲಿ ಪವರ್ ಪಾಲಿಟಿಕ್ಸ್ ಬಂದಿಲ್ಲ, ಇಲ್ಲಿ ಒಂದು ಡೆವಲಪ್ಮೆಂಟ್ ಪಾಲಿಟಿಕ್ಸ್, ಅಭಿವೃದ್ಧಿ ಮಾಡೋದಕ್ಕಂತ ಬಂದಿರೋಂಥವ್ನು ಒಳ್ಳೆ ಉದ್ದೇಶ ಇಟ್ಕೊಂಡು ಬಂದಿದ್ದೀನಿ. ಈಗಲೂ ಕಾಲ ಮಿಂಚಿಲ್ಲ. ನೀವೊಂದು ಹೇಳಿಕೆ ಕೊಟ್ಟಿದ್ರಿ, ನಿಮ್ಗೆ ಇಷ್ಟ ಇಲ್ಲ ಅಂದ್ರು ಹೈಕಮಾಂಡ್ ಯಾವುದೋ ಒಂದು ಕಾರಣಕ್ಕೆ ನಿಮ್ಗೆ ಟಿಕೆಟ್ ಕೊಟ್ಟಿದ್ರು ಅಂತಂದು, ಈಗಲೂ ಅದೇ ರೀತಿ ಇದ್ರೆ ದಯವಿಟ್ಟು ಕೊಡ್ರಿ. ಒಂದು ಹಿಂದುಳಿದ ಜನಾಂಗದಿಂದ ಬಂದಿರೋದು, ಒಂದು ಹಿಂದುಳಿದ ಕ್ಷೇತ್ರ ಇರೋದ್ರಿಂದ ನೀವು ಆ ಒಂದು ದೊಡ್ಡ ಮನಸ್ಸು ಮಾಡಿದ್ರೆ ಇವತ್ತು ನಿಮಗೆ ಒಂದು ದೊಡ್ಡ ಶ್ರೇಯಸ್ಸು, ಕೀರ್ತಿ ಸಿಗ್ತದೆ. ಅದನ್ನ ನಾನು ಕೂಡ ಅದನ್ನ ಒಪ್ಕೊಂಡು ಹೇಳ್ತೀನಿ, ನಿಮ್ಮಿಂದ ಆಗಿದ್ದು ಅಂತಂದ್ರೆ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡ್ಬೋದು ಅಂತಾನು ಹೇಳಿದ್ದೀನಿ. ಅವ್ರು ಅದ್ರ ಬಗ್ಗೆ ಯೋಚನೆ ಮಾಡ್ತೀನಿ ಅಂತ ಹೇಳಿದ್ದಾರೆ, ನಿರಾಕರಿಸಿಲ್ಲ. ಇಲ್ಲ ಆಗಲ್ಲ ಅಂತ ಹೇಳಿಲ್ಲ, ಹೌದು ಅದ್ರ ಬಗ್ಗೆ ಯೋಚನೆ ಮಾಡ್ತೀನಿ ಅಂತ ಒಂದು ಮಾತು ಹೇಳಿದ್ದಾರೆ. ಎಲ್ಲ ತುಂಬಾ ಸಂಯಮದಿಂದ, ತುಂಬಾ ಒಂದು ಅಮಿಕೇಬಲ್ ಎನ್ವಿರಾನ್ಮೆಂಟ್ ಅಂತೀವಿ, ಈ ರೀತಿಯಲ್ಲಿ ಒಂದು ಸಮಾಲೋಚನೆ ನಡೀತು. ಈಗ ಕ್ಷೇತ್ರಕ್ಕೆ ಬಂದಾಗ
ಆ ಒಂದು ಫೋಟೋ ನೋಡಿ ಬಂದ ಫೋನ್ಗಳು ಇರ್ಬೋದು, ಜನರಿಂದ ವ್ಯಕ್ತವಾದ ಕಾಳಜಿ ಇರ್ಬೋದು, ಅದನ್ನೆಲ್ಲ ನೋಡಿದಾಗ ಎಲ್ಲೋ ಒಂದು ಕಡೆ ರಾಜಕೀಯ ಹಿನ್ನೆಲೆ ಇಲ್ಲದಿರೋ ನನ್ನಂತನ್ನ ಇವತ್ತು ಜನಗಳು ಸ್ವೀಕಾರ ಮಾಡಿ ಮನಸಾರೆ ಒಪ್ಕೊಂಡು ನನ್ನನ್ನು ಬೆಳೆಸ್ಬೇಕಂತ ಒಂದು ನಿರ್ಧಾರ ತಗೊಂಡಿದ್ದಾರೆ ಕ್ಷೇತ್ರದ ಜನತೆ. ಆ ನಿರ್ಧಾರ ಅವರು ಸ್ವಯಂ ಪ್ರೇರಿತರಾಗಿ ಸ್ವಯಂ ಇಚ್ಛೆಯಿಂದ ತಗೊಂಡಿರೋಂಥದ್ದು. ಯಾವುದೇ ಅವ್ರ ಮೇಲೆ, ಸಾಮಾನ್ಯ ಜನರ ಮೇಲೆ ಯಾವುದೇ ರೀತಿ ಒತ್ತಡ ಇರೋದಿಲ್ಲ. ಅವ್ರು ಯಾಕೆ ನಿರ್ಧಾರ ತಗೊಂಡಿದ್ದಾರೆ ಅಂತಂದ್ರೆ, ಇದುವರೆಗೂ 30-35 ವರ್ಷದಲ್ಲಿ ಈ ಕ್ಷೇತ್ರ ನಮ್ಮ ಆಕಾಂಕ್ಷೆಗಳನ್ನು, ನಮ್ಮನ್ನು ಪ್ರತಿನಿಧಿಸುವಂತ ಒಬ್ಬ ವ್ಯಕ್ತಿ ಇರಲಿಲ್ಲ. ಇವಾಗ ನೀವು ಬಂದಿದ್ದೀರಿ, ನಿಮ್ಮನ್ನ ಕಳ್ಕೊಳ್ಳೋದಕ್ಕೆ ನಾವು ರೆಡಿ ಇಲ್ಲ. ಹಾಗಾಗಿ ದಯವಿಟ್ಟು ನೀವು ಗಟ್ಟಿಯಾಗಿ ನಿಲ್ಲಿ, ನಿಮ್ಮ ಜೊತೆ ನಾವು ಇರ್ತೀವಿ ಅನ್ನೋ ಒಂದು ಮಾತನ್ನು ಹೇಳಿ, ಕೇವಲ ಮಾತಲ್ಲ ಭರವಸೆ ಕೊಟ್ಟಿದ್ದಾರೆ. ಆ ಒಂದು ನಂಬಿಕೆಯನ್ನು ನನ್ನಲ್ಲಿ ಹುಟ್ಟಿಸಿದ್ದಾರೆ. ನಾನು ಇವತ್ತು ಕಾರ್ಯಕರ್ತರಿಗೆ ಹೇಳಿದ್ದೀನಿ, ಇವತ್ತು ನನ್ನನ್ನು ನಾನು ನಿಮ್ಗೆ ಅರ್ಪಿಸ್ಕೊಳ್ತಾ ಇದ್ದೀನಿ. ನಾನು ಪಕ್ಷೇತರ ನಿಂತು ದಾವಣಗೆರೆ ಕ್ಷೇತ್ರದಲ್ಲಿ ಚುನಾವಣೆ ನಡೆಸಬೇಕಂತ ಜನಗಳ ಒಂದು ಆದೇಶದ ಮೇರೆಗೆ ಅಥವಾ ಅಭಿಲಾಷೆಯ ಮೇರೆಗೆ ನಾವು ನಿರ್ಧಾರ ತಗೊಂಡಿದ್ದೇನೆ. ಹಾಗಾಗಿ ನೀವು ಕೂಡ ಸಹಕರಿಸಿದ್ದಲ್ಲಿ, ಆಶೀರ್ವಾದ ಮಾಡಿದ್ದಲ್ಲಿ ಗೆಲುವು 100% ಖಚಿತ ಇದೆ. ನಾನು ಗೆದ್ದು ಪಾರ್ಲಿಮೆಂಟಿಗೆ ಹೋಗಿ ಎಲ್ಲರಿಗೂ ಒಂದು ಹೆಮ್ಮೆ ತರೋ ಕೆಲಸ ಮಾಡಬೇಕಂತ ನಾನು ನಿರ್ಧಾರ ಮಾಡಿದ್ದೀನಿ. ಇಲ್ಲ, ಅಲ್ಲೇನು ಫೈನಲ್ ಆಗಿ ಕನ್ಕ್ಲೂಸಿವ್ ಆಗಿ ಏನೂ ಆಗಿಲ್ಲ, ಸಮಾಲೋಚನೆ ನಡೀತು. ನಾನು ಹೇಳಿದೆ ಸಾಹೇಬ್ರಿಗೆ, ಹೇಳಿದೆ ನಾನು, ಸರ್ ನಾನು ಗೆದ್ಕೊಂಬರೋ ವಿಶ್ವಾಸ ನನಗಿದೆ ಅಂತಂದ್ರು. ಅವ್ರು ಒಂದು ಮಾತು ಹೇಳಿದ್ರು, ಕೋಪದಲ್ಲಿ ಹೇಳಿದ್ರು, ಪ್ರೀತಿಯಿಂದ ಹೇಳಿದ್ರು ಗೊತ್ತಿಲ್ಲ, ಹಂಗೆ ಹೋಗ ಅಂತಾರೆ, ಹಾಳಾಗಿ ಹೋಗು ಅಂತಾರಲ್ಲ, ಆ ರೀತಿಯಲ್ಲಿ ಗೆದ್ಕೊಂಬರ್ತೀವ, ಹೋಗಿ ಗೆದ್ಕೊಂಬ ಅಂತಂದ್ರು. ಅವ್ರು ಪ್ರಾಕ್ಟಿಕಲ್ ಆಗಿ ಹೇಳಿದ್ರು, ಅವ್ರ ಅನುಭವದ ಮೇರೆಗೆ ಕಷ್ಟ ಕಣಪ್ಪ ಅಂತಂದು ಹೇಳಿದ್ದಾರೆ. ಬಟ್ ಅವರು ಹೇಳಿರೋ ರೀತಿ ನೋಡಿದ್ರೆ ಈ ಹುಡುಗ ಯಾಕೋ ದುಡುಕ್ತಾ ಇದನ್ನು ಅನ್ನೋ ಒಂದು ಆ ಒಂದು ಮನೋಭಾವನೆಯಿಂದ ಹೇಳಿರೋ ಉದ್ದೇಶ ಇರ್ಬೋದು. ಆದ್ರೆ ಮತ್ತೆ ಅವರಿಗೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ, ಸರ್ ನಿಮ್ಮ ಮೇಲೆ ತುಂಬಾ ಪ್ರೀತಿ ಗೌರವ ಇರೋಂಥ ಮನುಷ್ಯ. ನಾವು ನಿಮ್ಮನ್ನ ಮಾದರಿಯಾಗಿ ತಗೊಂಡು ಇಲ್ಲಿ ಬಂದಿರೋಂಥದ್ದು. ನಾವು ಕೂಡ ಜನನಾಯಕರಾಗಬೇಕು, ಜನಗಳು ಸೇವೆ ಮಾಡಬೇಕು, ಜನನಾಯಕ ಆಗೋದು ಜನಗಳು ಸೇವೆ ಮಾಡ್ಬೇಕು ಅಂತ ಬಂದಿರೋಂಥದ್ದು. ಹಾಗಾಗಿ ಇದು ದುಡುಕಿನ ನಿರ್ಧಾರ ಅಲ್ಲ, ಜನಗಳು ಬಯಸಿರೋದ್ರಿಂದ ಒಂದು ಈ ಪ್ರಜಾಪ್ರಭುತ್ವದ ಗೆಲುವಿಗೋಸ್ಕರ ಮಾಡ್ತಾರೋ ಹೋರಾಟ ಅಂತ ಅವ್ರಿಗೆ ಹೇಳಕ್ ಇಷ್ಟಪಡ್ತೀನಿ. ಇಲ್ಲ, ಹೈಕಮಾಂಡಿಂದ ಯಾವುದೇ ಒತ್ತಡ ಬಂದಿಲ್ಲ ನನಗೆ, ಡೆಲ್ಲಿಯಿಂದ ಯಾವ ಫೋನು ಬಂದಿಲ್ಲ ನನಗೆ. ಸರ್, ಇಲ್ಲಿ ಕೆಲವೊಬ್ಬರಿಗೆ ಇದು ಪೊಲಿಟಿಕಲ್ ಸುಸೈಡ್ ಅನ್ನಿಸ್ಬೋದು, ಕೆಲವೊಬ್ಬರಿಗೆ ಏನಪ್ಪ ದುಡುಕಿನ ನಿರ್ಧಾರ ಅಂತ ಅನ್ನಿಸ್ಬೋದು. ನಾನು ನಮ್ಮ ಫ್ಯಾಮಿಲಿ ಜೊತೆ ಮಾತಾಡಿದ್ದೀನಿ, ಎಲ್ಲರ ಹತ್ರ ಮಾತಾಡಿದ್ದೀನಿ. ಹೆಚ್ಚಾಗಿ ಕ್ಷೇತ್ರದ, ನಾನು ಕೇವಲ ದಾವಣಗೆರೆಯಲ್ಲಿ ಕುತ್ಕೊಂಡು ತಗೊಂಡಂತ ನಿರ್ಧಾರ ಅಲ್ಲ ಇದು. ಗಡಿ ಭಾಗದ ಗ್ರಾಮಗಳಿಗೆ ಹೋಗಿದ್ದೀನಿ, ಪ್ರತಿಯೊಂದು ಹಳ್ಳಿಗೆ ಹೋಗಿ ಅಲ್ಲಿ ಸಮಾಲೋಚನೆ ನಡೆಸಿ. ಯಾಕಂತಂದ್ರೆ ನಾವು ಮೂಲೆಯಲ್ಲಿ ಏನು ಒಪಿನಿಯನ್ ಇದೆ ಅಂತ ಕೇಳಬೇಕು. ಅದನ್ನ ಕೇಳಿ ತಗೊಂಡಿರೋಂಥ ನಿರ್ಧಾರ ಇದು, ತುಂಬಾ ಗಟ್ಟಿ ನಿರ್ಧಾರ ಇದು. ಅದು ಯಾವುದೇ ಕಾರಣಕ್ಕೂ ಕೂಡ ಅದನ್ನ ವಾಪಸ್ ತಗೊಳ್ಳೋ, ನಾಮಿನೇಷನ್ ಫೈಲ್ ಮಾಡಿದ್ರೆ ನಾನು ವಾಪಸ್ ತಗೊಳ್ಳೋದು ಗ್ಯಾರಂಟಿ ಇಲ್ಲ. ಅದು ಎಂತ ಒತ್ತಡ ಬಂದ್ರು ಬೇಕಿದ್ರೆ ಬಂದ್ಬಿಟ್ಟು ನನ್ನ ಕತ್ಕೊಯ್ದ್ರಿ, ಹಂಗೇನೋ ತೆಗಿಬೇಕಂದ್ರೆ ಅದು ಬಿಟ್ಟು ಇನ್ಯಾವುದೇ ಒತ್ತಡ ಹೊರತಾಗಲ್ಲ. ನಾನು ಇದನ್ನ ನಿರ್ಧಾರ ಮಾಡಿದ್ದೀನಿ. ಅದು ನಾನು ನಾಡಿದ್ದು ಹೇಳ್ಬೇಕಂತಿದ್ದೆ, ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಇವತ್ತೆಲ್ಲ ಬಂದ್ಬಿಟ್ಟಿದ್ದೀರಿ. ಯುಗಾದಿ ಹಬ್ಬದಲ್ಲಿ ಹೇಳೋದ ಅಂತಿದ್ದೀವಿ, ಹೊಸ ವರ್ಷದಲ್ಲಿ ಒಂದು ಹೊಸ ಪರ್ವ ಶುರು ಮಾಡೋಣ ಅಂತಂದು ಇವತ್ತು ನಾನು ಬಾಯಲ್ಲಿ ಹೇಳಿಸ್ಬಿಟ್ಟಿದ್ದೆ. ಇಲ್ಲ, ಆ ರೀತಿ ಸಮಾಲೋಚನೆಯಲ್ಲಿ ಅವೆಲ್ಲ ಬಂದು, ಆದ್ರೆ ಕಾಂಕ್ರೀಟ್ ಆಗಿ ಇಂಥದ್ದು ಅಂತ ಹೇಳಿಲ್ಲ. ನಂಗೆ ಹೇಳಿದ್ರು ಕೂಡ ನಾನು ಹೇಳಿದ್ದೀನಿ, ಅದಕ್ಕೆ ಏನಂತಾರೆ ಒಲವಿಲ್ಲ ನಂದು. ನನ್ನ ಒಲವಿರೋದು ಎಲೆಕ್ಷನ್ ಮಾಡ್ಬೇಕು, ಎಲೆಕ್ಷನ್ ನಿಲ್ಬೇಕು ಅಂತ. ಇಲ್ಲ ಬಂದಿಲ್ಲ ಆ ರೀತಿ. ಕಾಂಗ್ರೆಸ್ ಸರ್, ನನ್ನ ಹೋರಾಟ ಇಲ್ಲಿ ಹೇಳಿದ್ನಲ್ಲ ವ್ಯವಸ್ಥೆ ವಿರುದ್ಧ ಅಂತಂದ. ಆ ವ್ಯವಸ್ಥೆನಲ್ಲಿ ಪಕ್ಷಗಳನ್ನು ಉಪಯೋಗಿಸ್ಕೊಂಡು 2 ಕುಟುಂಬಗಳಿದಾವೆ. ಇದು ಪಕ್ಷ ವಿರುದ್ಧನೂ ಅಲ್ಲ, ಇದು ಕಾಂಗ್ರೆಸ್ ವಿರುದ್ಧನೂ ಅಲ್ಲ, ಬಿಜೆಪಿ ಪಕ್ಷದ ವಿರುದ್ಧನೂ ಅಲ್ಲ. ಇಲ್ಲಿ ಪಕ್ಷಗಳು ಮಾಧ್ಯಮಗಳು, ಆ ಪಕ್ಷಗಳನ್ನು ಉಪಯೋಗಿಸ್ಕೊಂಡು ಇವತ್ತು ತುಂಬಾ ಬಲಿಷ್ಠರಾಗಿ 2 ಕುಟುಂಬಗಳು ಬೆಳೆದಿದ್ದಾವೆ. ಬೇರೆಯವ್ರಿಗೆ ಅವಕಾಶಗಳು ಕೊಡ್ತಾ ಇಲ್ಲ. ಈಗ ನಂದು ಒಂದು ಅವಕಾಶ ತಪ್ಪಿಸಿರೋ ನಿದರ್ಶನ ನಿಮ್ ಮುಂದಿದೆ. ಹೊಸಬ್ರಿಗೆ ಅವಕಾಶ ಸಿಗ್ಬೇಕು ಅನ್ನೋ ಈ ಒಂದು ಏನ್ ವ್ಯವಸ್ಥೆ ಹುಟ್ಟಾಕಿದ್ದಾರೆ, ಸಿಗದೇ ಇರೋಂತ ಒಂದು ವ್ಯವಸ್ಥೆನ ಅದ್ರ ವಿರುದ್ಧ ಹೋರಾಟ ಮಾಡ್ತಿರೋದು
ಇದು ಯಾವುದೇ ಪಾರ್ಟಿ ವಿರುದ್ಧ ಅಲ್ಲ. ಪಕ್ಷೇತರ ಅಂತ ಆಗ್ತೀವಿ, ಇದು ಎರಡೂ ಪಕ್ಷನಲ್ಲ. ಇಬ್ರು ಎದುರಾಳಿಗಳೇ. ಈಗ ಇದು ತ್ರಿಕೋನ ಸ್ಪರ್ಧೆ ಆಗ್ತದೆ, ಇಬ್ರು ಕೂಡ ಎದುರಾಳಿಗಳು ಆಗ್ತಾರೆ. ನಾನು ಅವ್ರ ಎದುರಾಳಿ ಅಂತ ಭಾವಿಸಿಲ್ಲ. ನಾನು ಕಾಂಪಿಟೇಟಿವ್ ಒಂದು ವ್ಯವಸ್ಥೆಯಿಂದ ಬಂದರು, ಅಂದ್ರೆ ಕೋಚಿಂಗ್ ಸೆಂಟರ್ ಇಂದ ಬಂದರು. ನಾವು ಡೆವಲಪ್ ಆಗಬೇಕು, ಪಾಸ್ ಆಗಬೇಕು ಅಂತಂದ್ರೆ ನಮ್ಮನ್ನ ನಾವು ಡೆವಲಪ್ ಮಾಡ್ಕೋಬೇಕು, ನಮ್ಮನ್ನ ನಾವು ಪಾಸ್ ಮಾಡಬೇಕು. ಇನ್ನೊಬ್ರು ನೋಡಿ ನಮ್ಮನ್ನ ಕಂಪೇರ್ ಮಾಡೋದಲ್ಲ. ಹಂಗಾಗಿ ನಾವು ಅವ್ರಿಬ್ರು ನೋಡ್ತಾ ಇಲ್ಲ. ಇಲ್ಲಿ ನನಗೆ ಜನಗಳು ಶಕ್ತಿ ತುಂಬಿದ್ದಾರೆ, ನನ್ನ ವ್ಯಕ್ತಿತ್ವ ಬೆಳೆಸಿದ್ದಾರೆ ಜನಗಳು. ಆ ನಂಬಿಕೆ ಮೇಲೆ, ಜನಗಳ ಒಂದು ಆಶೀರ್ವಾದದ ಮೇಲೆ ನಾನು ಹೋಗ್ತೇನೆ. ಇವಾಗ ನಾನು ಎಲೆಕ್ಷನ್ ಮಾಡುವಷ್ಟು ಸದೃಢವಾಗಿದ್ದೀನಿ. ಅದಕ್ಕಿಂತ ಹೆಚ್ಚಿದಾಗಿ ಜನಗಳೆಲ್ಲ ಹೇಳಿದ್ದಾರೆ, ಅವರವರು ಅವರೇ ಫಂಡ್ ಹಾಕೊಂಡು ಮಾಡ್ತೀವಿ ಅಂತ ಬೇರೆ ಹೇಳಿದ್ದಾರೆ. ಅದೆಷ್ಟು ಗೊತ್ತಿಲ್ಲ ನಿಜ. ಬಟ್ ಎಲೆಕ್ಷನ್ ಮಾಡೋದಕ್ಕೆ ಏನು ಸಮಸ್ಯೆ ಇಲ್ಲ, ಯಾರಿಂದನೂ ಆಫರ್ ಬಂದಿಲ್ಲ. ಅಲ್ಲ, ಆ ವಿಚಾರನ ಆ ಸಂದರ್ಭದಲ್ಲಿ ನಾವು ಮಾತಾಡ್ಬೇಕು. ಈಗ ಫಸ್ಟ್ ಗೆಲ್ಲೋಣ. ಈಗ ನಮ್ಮ ಮುಂದಿರೋದು ನಾವು ಗೆಲ್ಬೇಕನ್ನೋ ಒಂದು ಇರೋಂಥದ್ದು, ನಾವು ಗೆಲ್ಲೋಣ. ಪಕ್ಷೇತರವಾಗಿ ಸ್ಪರ್ಧಿಸುವುದು ಬಹುತೇಕ ಖಚಿತ ಅಲ್ಲ, ಖಚಿತ. ನಿಲ್ಲೋಣ ಸರ್, ಆಗಿದ್ದಾಗಲಿ ನೋಡೋಣ, ನಿಲ್ಲೋಣ. ನೀವೆಲ್ಲರೂ ಇದ್ದೀರಲ್ಲ. ಅಂದ್ರೆ ಎಲೆಕ್ಷನ್ ಅಲ್ಲ, ಇಲ್ಲ. ಇಲ್ಲಿ ನಾನು ಮುಂಚಿಂದನೂ ಒಂದು ಸೈದ್ಧಾಂತಿಕವಾಗಿ ಬಂದಿರೋಂಥದ್ದು. ಈಗ ಯಾರನ್ನು ಬಳಸ್ಕೋಬಾರ್ದು, ಅಂದ್ರೆ ಒಬ್ಬ ವ್ಯಕ್ತಿ ಇರ್ಬೋದು, ವ್ಯಕ್ತಿ ಪೂಜೆನೂ ಮಾಡಬಾರ್ದು ಅಂತ ನಾನು ಭಾವಿಸಿರೋಂಥದ್ದು. ಇಲ್ಲಿ ಇದು ಸಾಮಾನ್ಯರ ಹೋರಾಟ ಇದು. ನನ್ನ ಹತ್ರ ಏನು ಎಲೆಕ್ಷನ್ ಮೆಷಿನರಿ ಇಲ್ಲ, ಒಂದು ಪಾರ್ಟಿ ಸಿಸ್ಟಮ್ ಇಲ್ಲ. ಇಲ್ಲಿ ಸಾಮಾನ್ಯರು ಹಿಡ್ಕೊಂಡು ನಾನು ಮುಂದೆ ಹೋಗ್ತಾ ಇರೋದು. ನಾನು ಓಕೆ ಸರ್, ಥ್ಯಾಂಕ್ ಯು.